ನಮಸ್ತೆ, ನಾನು ಅಪೇಕ್ಷಾ. ಇಂದು ಕನ್ನಡಿಗರೆಲ್ಲರಿಗೂ ವಿಶೇಷವಾದ ದಿನ. ಅದೇನು ಅಂತ ಗೊತ್ತಾ? ವಿಶ್ವ ಮಾನವ ದಿನ, ಮಹಾನ್ ವ್ಯಕ್ತಿಯ ಜನ್ಮದಿನ. ಕತ್ತಿ ಪರದೇಶಿಯಾದರೆ ಮಾತ್ರ ನೋವು, ನಮ್ಮವರೇ ಅದನ್ನು ತಗೊಂಡು ಹದ ಮಾಡಿ ತಿವಿದ್ರೆ ಅದೇನು ಹೂವಾಗುತ್ತಾ ಅಂತ ಎಚ್ಚರಿಸುತ್ತಿದ್ದ ಅಸಾಮಾನ್ಯ ವ್ಯಕ್ತಿ, ಬಹುಮುಖ ಪ್ರತಿಭೆ, ಕರ್ನಾಟಕ ರತ್ನ. ಮಾತೃಭಾಷೆಗೆ ಮರ್ಯಾದೆ ಕೊಡದೆ ಹೋದರೆ ತಪ್ಪು, ನಮ್ಮ ತಾಯಿಯನ್ನೇ ಹತ್ಯೆ ಮಾಡಿದಷ್ಟು ಪಾಪ ಅಂತ ಹೇಳುತ್ತಿದ್ದ ಯುಗದ ಕವಿ, ಜಗತ ಕವಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಇಂದು. ಅವರ ಜನ್ಮದಿನದ ಸವಿನೆನಪು. ಕುವೆಂಪು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟಿದೆ, ಆದರೆ ಈ ವಿಡಿಯೋದಲ್ಲಿ ಅವರ ಬಗ್ಗೆ ಸಣ್ಣದೊಂದು ಕಿರುಪರಿಚಯ. ಕರ್ನಾಟಕ ಸರ್ಕಾರ ಇವರ ಜನ್ಮದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಕನ್ನಡಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟು ಕನ್ನಡದ ಹಿರಿಮೆಯನ್ನು ಹೆಚ್ಚಿಸಿ ಕನ್ನಡಕ್ಕೆ ಅವರು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ತಂದುಕೊಡುವುದರ ಜೊತೆಗೆ ನಾಡಿನ ಓದುಗರಲ್ಲಿ ಸಾಹಿತ್ಯದ ಅಭಿರುಚಿ ಹೆಚ್ಚಿಸಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಪ್ರತಿಪಾದನೆ ಮಾಡುತ್ತಿದ್ದರಂತೆ. ಇವರ ಕಾವ್ಯನಾಮ ಕುವೆಂಪು ಎಂಬ ಹೆಸರಿನಿಂದ ಸಾಹಿತ್ಯದ ರಸಿಕರಿಗೆ ಚಿರಪರಿಚಿತರಾಗಿರುವ ಈ ಮಹಾನ್ ಕವಿಯ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಮಲೆನಾಡಿನ ಕೂಸು ಇವರು. ಸಹ್ಯಾದ್ರಿಯ ಮಡಿಲಿನಲ್ಲಿ ಬೆಳೆದ ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ 17 ಕಿಲೋಮೀಟರ್ ದೂರದಲ್ಲಿರುವ ಹಾಗೂ ಕೊಪ್ಪ ತಾಲೂಕಿಗೆ ಸೇರಿರುವ ಕುಪ್ಪಳ್ಳಿಯವರು. ಇವರ ಜನನ 29 ಡಿಸೆಂಬರ್ 1904. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ, ಬಾಳ ಸಂಗಾತಿ ಹೇಮಾವತಿ. ಮಕ್ಕಳು ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ತಾರಿಣಿ ಇಂದುಕಲಾ. ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯಕ್ಕೆ 1967ರಂದು ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಕಾದಂಬರಿಗಳು, ಕಥಾ ಸಂಕಲನ, ಪ್ರಬಂಧಗಳು, ಮಹಾಕಾವ್ಯ, ಮಕ್ಕಳ ಪುಸ್ತಕಗಳು, ಆತ್ಮಕಥೆ, ಕತೆ, ಚಿತ್ರ, ನಾಟಕ, ಭಾಷಣ, ಅನುವಾದ, ಜೀವನ ಚರಿತ್ರೆ ಹೀಗೆ ಎಲ್ಲ ವಿಚಾರವಾಗಿ ಕುರಿತು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇನ್ನು ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಮಂತ್ರ ಮಾಂಗಲ್ಯ ಸಮಾಜಕ್ಕೆ ಕುವೆಂಪು ಅವರು ಕೊಟ್ಟ ದೊಡ್ಡ ಕೊಡುಗೆ. ಜನರ ಸುಧಾರಣೆಗಳ ಪೈಕಿ ಇದು ಒಂದು. ಈ ಸರಳ ವಿವಾಹ ಪದ್ಧತಿ ಇವತ್ತಿಗೂ ಚಾಲ್ತಿಯಲ್ಲಿದೆ. ಕುವೆಂಪು ಅವರ ಸರಳತೆ ಎಷ್ಟಿತ್ತಂದರೆ ಜ್ಞಾನಪೀಠ ಪ್ರಶಸ್ತಿ ಬಂದರೂ ಹೆಚ್ಚಿನ ಖುಷಿ ವ್ಯಕ್ತಪಡಿಸಲಿಲ್ಲವಂತೆ. ಕೋಗಿಲೆ ಕಂಠಕ್ಕೆ ಬಹುಮಾನ ಅಂತ ಚಿನ್ನದ ಪದಕ ತೊಡಿಸಿ ನೇಣ್ಯ ಬಿಗಿತಿರೋ ಅಂತ ಕವಿತೆಯನ್ನೇ ಬರೆದರು. ಅಷ್ಟರ ಮಟ್ಟಿಗೆ ಪುರಸ್ಕಾರದಿಂದ ದೂರ ಉಳಿದಿದ್ದರಂತೆ. ಭ್ರಷ್ಟಾಚಾರ ಸರ್ಕಾರದ ಮೇಲೆ ಕೋಪ ಎಷ್ಟಿತ್ತಂದರೆ ವಿಜಯನಗರವೋ ಮೊಘಲರಾಳ್ವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಗಣೆಗಳೇ ನನ್ನೆತ್ತರಿಗೆ ಅಂತ ಆಳೋ ಸರ್ಕಾರಗಳನ್ನು ಚಿಟುಕುತ್ತಾ ಇದ್ದರು ಕುವೆಂಪು ಅವರು. ವಿಶ್ವ ಮಾನವರಾಗಿ ಎಂದು ಹೇಳುತ್ತಿದ್ದರು. ಅಂದರೆ ಇದರ ಅರ್ಥ ಜಗತ್ತಿನ ಎಲ್ಲ ಮಾನವರು ಒಂದಾಗಿ ಇಡೀ ವಿಶ್ವದ ಪ್ರಜೆಗಳಾಗಿ, ಮೊದಲು ಮಾನವರಾಗಿ ಎಂದು ಹೇಳುತ್ತಿದ್ದರು. ಎಷ್ಟು ಸುಂದರವಾದ ಸಂದೇಶ ಅಲ್ವಾ? ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.